ಯತೀಂದ್ರ ಸಿದ್ದರಾಮಯ್ಯ ಅವರಿಂದ ಸ್ಫೋಟಕವಾದ ವಿವಾದಾತ್ಮಕವಾದ ಹೇಳಿಕೆ ಅಂತ ಕಾಣಿಸ್ಬಿಡ್ತು. ಈಗ ಮತ್ತ ಕೋರ್ಟ್ಗಳು ಕೊಡೋ ನ್ಯಾಯ ದೇಶಕ್ಕ ಮಾರಕವಾಗೈತಿ ಅಂತ ಹೇಳ್ಯಾರ. ಯಾರ ನಿಮ್ ಮುಂದೆ ಬಂದ ಬಾಬ್ರಿ ಮಸೀದಿ ತೀರ್ಪ ದೇಶಕ್ ಮಾರಕ ಆಗೈತಿ ಅಂದರು. ಸಿದ್ದರಾಮಯ್ಯ ಸಾಹೇಬ್ರ ಸಿಎಂ ಕುರ್ಚಿ ಮೇಲೆ ಕುಂದ್ರಬೇಕಂತ ಏನಾರ ಆಸೆ ಆಗಿ ಪಾಪ್ಯುಲರ್ ಆಗಕ್ ನೋಡಕತ್ತೀರೇನು? ಒಬ್ಬ MLC ಮಾತಾಡುವಂತ ಮಾತು ಅಲ್ರಿ ಇವ. ಸಿದ್ದರಾಮಯ್ಯ ಸಾಹೇಬ್ರ ನೀವರೇ ಒಂದು ಕುಂದ್ರಸ್ಕೊಂಡು ಮಾತಾಡ್ರಿ. ವಾವ ಯತೀಂದ್ರ ಸಾಹೇಬ್ರ ನಿಮ್ಗಷ್ಟ ಅರ್ಥ ಆಕೈತಿ ನೋಡ್ರಿ. ಬೇರೆ ಯಾರಿಗೂ ಈ ರೀತಿ ಒಂದು ವಿಷಯ ಐತಿ ಅನ್ನೋದ ಗೊತ್ತಿಲ್ಲ. ನಮಸ್ಕಾರ ರೀ. ನಮ್ ಸಿದ್ದರಾಮಯ್ಯ ಸಾಹೇಬ್ರ ಸುಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರು ಮತ್ ಕೋರ್ಟ್ ಬಗ್ಗೆ ಒಂದು ಹೇಳಿಕೆ ಕೊಟ್ಟಾರ. ಮೊನ್ನೆ ಅಷ್ಟನ ಬಿಜೆಪಿ ಕೈಗೊಂಬೆ ಆಗ್ಯಾವ ಎಲ್ಲಾ ಕೋರ್ಟ್ಗಳು ಅಂತ ಹೇಳಿದ್ರು. ಈಗ ಮತ್ತ ಕೋರ್ಟ್ಗಳು ಕೊಡೋ ನ್ಯಾಯ ದೇಶಕ್ಕ ಮಾರಕವಾಗೈತಿ ಅಂತ ಹೇಳ್ಯಾರ. ವಾವ ಯತೀಂದ್ರ ಸಾಹೇಬ್ರ ನಿಮ್ಗಷ್ಟ ಅರ್ಥ ಆಕೈತಿ ನೋಡ್ರಿ. ಬೇರೆ ಯಾರಿಗೂ ಈ ರೀತಿ ಒಂದು ವಿಷಯ ಐತಿ ಅನ್ನೋದ ಗೊತ್ತಿಲ್ಲ. ನೀವು ಕ್ಯಾಮ್ರಾ ಮುಂದೆ ಬಂದ ಹೇಳಿದಾಗ್ಲನ ಮಂದಿ ತಲೆಯಾಗ ಬರ್ತೈತಿ, ಹೌದಲ್ಲ ಕೋರ್ಟ್ ಕೊಟ್ಟಿರೋ ಆದೇಶಗಳು ಎಲ್ಲ ಮಾರಕನ ಅದಾವಂತ. ಅಲ್ರಿ, ಬಾಬ್ರಿ ಮಸೀದಿ ಮತ್ತ ಅದಾನಿ ವಿಷಯ ತಗೊಂಡು ಈ ರೀತಿ ಒಂದು ಹೇಳಿಕೆ ಕೊಡ್ತೀರಿ. ಯಾಕೋ ಯತೀಂದ್ರ ಸಾಹೇಬ್ರು ಸುಮ್ಮ ಅದಾರಲ್ಲ ಅಂತ ಅನ್ನಬೇಕಾದ್ರನ ಯತೀಂದ್ರ ಸಿದ್ದರಾಮಯ್ಯ ಅವರಿಂದ ಸ್ಫೋಟಕವಾದ ವಿವಾದಾತ್ಮಕವಾದ ಹೇಳಿಕೆ ಅಂತ ಕಾಣಿಸ್ಬಿಡ್ತು. ನಾ ಏನಾರ ಬೇರೆ ಕೊಟ್ಟಾರನ್ನ ತಗದ್ ನೋಡಿದ್ರ ಮತ್ ಕೋರ್ಟದ ಹೇಳಿರಪ್ಪ. ಅಲ್ರಿ, ಬಾಬ್ರಿ ಮಸೀದಿ ಕೆಡವಿದ್ದು ಆಯ್ತು, ರಾಮ ಮಂದಿರ ನಿರ್ಮಾಣ ಆಗಿದ್ದಾಯ್ತು, ಬಾಬ್ರಿ ಮಸೀದಿಗಂತ ಬ್ಯಾರೆ ಕಡೆ ಜಾಗ ಕೊಟ್ಟಿದ್ದು ಆಯ್ತು. ನೀವ್ ಅದನ್ನ ಮಾರಕ ಅಂತ ಹಿಡ್ಕೊಂಡ್ ಕೂತ್ರ ನಿಮಗಷ್ಟ ಅದ ಮಾರಕ ಆಗಿರ್ಬೇಕ್ರಿ. ಬ್ಯಾರೆ ಯಾರು ಇದ್ರ ಬಗ್ಗೆ ಧ್ವನಿ ಎತ್ತುವಲ್ರು. ಈಗ ಎಲ್ಲರಿಗೂ ಬ್ಯಾರೆ ಬೇರೆ ವಿಷಯ ಸಿಕ್ಕಾವ, ಆದ್ರೆ ನಿಮಗ್ ಮಾತ್ರ ಇದೊಂದ ಉಳ್ದೈತಿ. ಮಾತಾಡೋದೇನೋ ಮಾತಾಡಿದ್ರಿ, ಆಮೇಲೆ ಏನ್ ಮಾಡಿದ್ರಿ? ಮತ್ ಅದ್ರ ಬಗ್ಗೆ ಸಮರ್ಥನೆ ಕೊಟ್ರಿ. ಇಲ್ಲ, ನಾನು ನಮ್ಮ ಅಪ್ಪನ ಮೂಡಾ ಕೇಸ್ ಬಗ್ಗೆ ಹೇಳಿನಿ, ಇದೇನೋ ಬ್ಯಾರೆ ಕಡೆ ಲಿಂಕ್ ಆಗೈತಲ್ಲ ಅದನ್ನ ಆ ಅರ್ಥದಿಂದ ಹೇಳಿಲ್ಲ ಅಂತ. ಮತ್ಯಾವ ಅರ್ಥದಿಂದ ಹೇಳಿದ್ರಿ? ಜನಾಭಿಪ್ರಾಯ ಹೇಳಿದ್ನಿ ಅಂತೀರಿ. ಯಾರ್ ನಿಮ್ ಮುಂದೆ ಬಂದ ಬಾಬ್ರಿ ಮಸೀದಿ ತೀರ್ಪ ದೇಶಕ್ ಮಾರಕ ಆಗೈತಿ ಅಂದಾರು? ಯಾರ್ ಬಂದ್ ಅದಾನಿ ತೀರ್ಪ ಕೊಡ್ಬೇಕು, ಅದಾನಿ ಕೇಸ ನಡಿಬೇಕು, ಅದೂನು ದೇಶಕ್ ಮಾರಕ ಆಗೈತಿ ಅಂತ ಅಂದಾರು? ನಿಮಗೇನರೇ ಒಂದ ಹೊಸ ಚಾಳಿ ಬೆಳ್ದೈತೇನು? ಕ್ಯಾಮರಾ ಮುಂದೆ ಬಂದ ನಾನು ಒಂದಿಟ್ಟು ಫೇಮ್ ಬೆಳೆಸ್ಕೊಬೇಕು, ನಾಳೆ ನಾನು ಏನಾರೇ ರಾಜಕೀಯಕ್ಕೆ ಬರ್ಬೇಕು, ದೊಡ್ಡ ದೊಡ್ಡ ಹೆಸರು ಮಾಡ್ಬೇಕು, ಸಿದ್ದರಾಮಯ್ಯ ಸಾಹೇಬ್ರಗತ್ಲೆ ಸಿಎಂ ಕುರ್ಚಿ ಮೇಲೆ ಕುಂದ್ರಬೇಕಂತ ಏನಾರೇ ಆಸೆ ಆಗಿ ಇಂಥವೆಲ್ಲಾ ಮಾತಾಡಿ ಪಾಪ್ಯುಲರ್ ಆಗಕ್ ನೋಡಕತ್ತೀರೇನು? ನಿಮ್ದೆಲ್ಲಾ ಇದೊಂದ್ ಚಾಳಿ ಆಗ್ಬಿಟ್ಟೈತಿ. ನಿಮಗ್ ಬೇಕಾದಂಗ್ ತೀರ್ಪು ಬಂದಿಲ್ಲ ಅಂದ್ರ ಕೋರ್ಟ್ಗುನು ನೀವು ಹೆಂಗ ಬೇಕ್ ಹಂಗ ಮಾತಾಡ್ತೀರಿ. ಇದ ನ್ಯಾಯಾಂಗ ನಿಂದನೆ ಅನ್ನೋದು ನಿಮ್ಗ್ ಗೊತ್ತಾಗಂಗಿಲ್ಲೇನ್ರಿ? ನೀವು MBBS ಮಾಡಿರಿ, ಡಾಕ್ಟರ್ ಅದಿರಿ, ಇವ್ರ ಯಾವ ಸೀಮೆ ಡಾಕ್ಟರ್ ಅಂತ ಮಾತಾಡಕತ್ತಾರ. ಒಬ್ಬ MLC ಮಾತಾಡುವಂತ ಮಾತ್ ಅಲ್ರಿ ಇವ. ನೀವು ಡೈರೆಕ್ಟ್ ಆಗಿ ಕೋರ್ಟ್ ನ ಯಾಕೆ ಟಾರ್ಗೆಟ್ ಮಾಡ್ಕೊಂಡಿರಿ ಅಂತ ಗೊತ್ತಾಗ್ವಲ್ತು. ನಿಮಗೇನಾರ ಕೋರ್ಟ್ ಇಂದ ಅನ್ಯಾಯ ಆಗೇತೇನ್ರಿ? ಅನ್ಯಾಯ ಆಗೋ ರೀತಿ ತೀರ್ಪೇನ್ರೆ ಬಂದೈತೇನು? ನಿಮಗೇನಾರ ಮಾರಕ ಆಗಿತ್ತಂದ್ರ ಹೇಳ್ಬಿಡ್ರಿ. ಅದನ್ನ ಬಿಟ್ಟು ದೇಶಕ್ಕ ಮಾರಕ ಆಗೈತ ಅಂತ ಸುಳ್ಳು ಸುದ್ದಿ ಹಬ್ಬಸ್ಬ್ಯಾಡ್ರಿ. ಮತ್ ಹೇಳ್ತಾರ ಮೂಢ ಆರೋಪ ಮಾಡಿದ್ದು ಸುಳ್ಳೈತಿ, ನಮ್ಮ ಅವ್ವನ ಮೇಲ, ನಮ್ಮ ಅಪ್ಪನ ಮೇಲ, ನಮ್ಮ ಮಾವನ್ ಮೇಲ ಸುಳ್ಳು ಆರೋಪ ಮಾಡಿ ಬಿಜೆಪಿ ನಮ್ಮ ಅಪ್ಪನ ಕುರ್ಚಿಯಿಂದ ಕೆಳಗಿಳ್ಸಾಕ್ ಟ್ರೈ ಮಾಡತೈತಿ ಅಂತ. ನಿಮ್ಮ ಅಪ್ಪರ್ನ ಕುರ್ಚಿಯಿಂದ ಬಿಜೆಪಿ ಯಾಕ್ರಿ, ಕಾಂಗ್ರೆಸ್ನವ್ರ ಇನ್ನೊಂದ್ ಸ್ವಲ್ಪ ದಿನಕ್ಕ ಇಳಿಸ್ತಾರಂತ ಮಂದಿ ಮಾತಾಡತಾರ. ನೀವ್ ಎಲ್ಲಾ ಬಿಟ್ಟು ಬಿಜೆಪಿನ ಗುರಿ ಮಾಡ್ತೀರಿ. ನಿಮಗ್ ಮಾತಾಡಕ್ ಬ್ಯಾರೆ ಸಬ್ಜೆಕ್ಟ್ ಇಲ್ಲ ಅಂದ್ರ ಸುಮ್ ಕೂತು ಬಿಡ್ರಿ. ಅದನ್ನ ಬಿಟ್ಟ ನ್ಯಾಯಾಲಯದ ಮ್ಯಾಲ ತಪ್ಪ ಆರೋಪ ಮಾಡ್ಬೇಡ್ರಿ. ಇನ್ನ ಮೂಡಾ ಕೇಸ ನಡ್ಯಾಕತ್ತೈತಿ, ತೀರ್ಪ ಹೊರಗ್ ಬಂದಿಲ್ಲ. ಒಮ್ಮೆ ಬಿಟ್ಟು ಒಮ್ಮೆ ಸಿದ್ದರಾಮಯ್ಯ ಸಾಹೇಬ್ರನ್ನ ವಿಚಾರಣೆ ಕರ್ಯಾಕತ್ತಾರ, ಅವ್ರ ಬೀಗರ್ ಬಳಗದವ್ರನು ವಿಚಾರಣೆ ಕರ್ಯಾಕತ್ತಾರ. ತೀರ್ಪು ಬಂದು ಸಿದ್ದರಾಮಯ್ಯ ಸಾಹೇಬ್ರದು ಇದ್ರಾಗ ಏನೂ ಹಸ್ತಕ್ಷೇಪ ಇಲ್ಲ ಅಂತ ಹೇಳೋ ತನ್ಕನು ಸುಮ್ಮಿರ್ರಿ. ಅದನ್ನ ಬಿಟ್ಟು ನಮ್ದು ತಪ್ಪ ಇಲ್ಲ ತಪ್ಪೈತಿ ಅಂದ್ರ ಅದು ಕೋರ್ಟ್ದ ತಪ್ಪ ಅಂತ ಮಾತಾಡ್ಬೇಡ್ರಿ. ಮತ್ ಮಾತಾಡೋದೆಲ್ಲ ಮಾತಾಡಿ ಸಮರ್ಥನೆ ಕೊಟ್ರ ಮಾತಾಡಿದ್ ಹೊಳ್ಳಿ ಹೋಗಂಗಿಲ್ರಿ. ನಿಮ್ಮ ಅಪ್ಪರು 14 ಸೈಟ್ ಹೊಳ್ಳಿ ಕೊಟ್ಟು ನಾ ಕಳ್ಳಲ್ಲ ಅಂದಂಗಾತು. ನೀವು ಮಾತಾಡಿದ್ಮೇಲೆ ನಾ ಮಾತಾಡಿಲ್ಲ ಅಂದ್ರ ಸಿದ್ದರಾಮಯ್ಯ ಸಾಹೇಬ್ರ ನೀವರೇ ಒಂದಿಟ್ಟು ಕುಂದ್ರಸ್ಕೊಂಡು ಮಾತಾಡ್ರಿ. ಇವ್ರ ಜೋಡಿ ಪದೇ ಕೋರ್ಟ್ ಮ್ಯಾಲ ಹಿಂಗ್ ಹಲ್ಲು ಕಡದ್ರ ಕೋರ್ಟ್ ಒಂದಲ್ಲ ಒಂದಿನ ಆಕ್ಷನ್ ತಗೊಂಡ್ರ ಮತ್ ನೀವ್ ಅವಾಗ ಮೂಡಾ ಕೇಸ್ ಬಿಟ್ಟ ಇವ್ರ ಕೇಸಿಂದ ಬೆನ್ ಹತ್ತಿ ಅಡ್ಡಾಡೋದಕ್ಕೈತ್ರಿ.